ಧರ್ಮರಾಜ ಎಲ್ಲ ತಮ್ಮ ತಮ್ಮಂದ್ರಿಗೆ ಕರೆದು ಸೇನಾ ವಿಭಾಗವನ್ನು ಹೇಗೆ ಮಾಡಬೇಕು, ಯಾರ್ಯಾರಿದ್ದಾರೆ ಏನು ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಯಾರು ಮುಖ್ಯವಾಗಿ ನಮ್ಮ ಸೇನಾಪತಿ ಆಗಬೇಕು ಅಂತ ಪ್ರಶ್ನೆ. ಆಗ ಸಹದೇವ ಹೇಳ್ತಾ ಇದ್ದಾನೆ, ಸಹದೇವ ಹೇಳಿದ ವಿರಾಟ ರಾಜ ನಮ್ಮ ಸೇನಾಪತಿ ಆಗಲಿ ಅಂತ ಹೇಳಿದ್ದಾರೆ. ಆಮೇಲೆ ನಕುಲ ಹೇಳಿದ ದ್ರುಪದ ರಾಜ ಸೇನಾಪತಿ ಆಗಲಿ ಅಂತ ಹೇಳಿದ. ಆಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಅರ್ಜುನ ಧೃಷ್ಟದ್ಯುಮ್ನ ಆಗಲಿ ಅಂತ ಹೇಳ್ತಾನೆ. ಕೊನೆಗೆ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಹೇಳಿದ ಧೃಷ್ಟದ್ಯುಮ್ನೇ ಆಗಲಿ, ಉತ್ತಮನಾಗಿದ್ದಾನೆ. ತರುಣ, ಒಳ್ಳೆ ಪರಾಕ್ರಮಿ, ಶೂರ, ಧೀರ, ಅಯೋನಿಜ, ಉತ್ತಮವಾದ ಜ್ಞಾನವಿದೆ, ದಿವ್ಯಾಸ್ತ್ರಗಳೆಲ್ಲ ಬರ್ತದೆ, ಆದ್ದರಿಂದ ಅವನನ್ನೇ ಸೇನಾಪತಿ ಮಾಡೋಣ ಅಂತ ಹೇಳಿದಾಗ ನಾದ ಸಮಭವನ್ ಮಹಾನ್. ಆ ನಾದ ಎಷ್ಟಾಯ್ತು ಅಂತಂದ್ರೆ ಆಕಾಶ ಮುಟ್ಟುವಷ್ಟು ಶಬ್ದವಾಗಿದೆ, ಜೈಕಾರವಾಗಿದೆ, ಘೋಷವಾಗಿದೆ, ಉತ್ಸಾಹದ ಧ್ವನಿ ಬಂದಿದೆ. ಆಮೇಲೆ ದ್ರೌಪದಿ ಉಪಪ್ಲವ್ಯದಲ್ಲಿ ಉಳಿದಿದ್ದಾಳೆ. ಇವರೆಲ್ಲರೂ ಕೂಡ ಕುರುಕ್ಷೇತ್ರಕ್ಕೆ ಹೋಗುವ ಸಿದ್ಧತೆಯಲ್ಲಿದ್ದಾರೆ. ಎಲ್ಲರೂ ತಯಾರಾಗ್ತಾ ಇದ್ದಾರೆ. ಆ ಕುರುಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಸಮೃದ್ಧವಾದ ನೀರಿತ್ತು, ಜಲಾಶಯ, ಬೇಕಾದಷ್ಟು ಜಲಾಶಯ, ದೊಡ್ಡ ಜಲಾಶಯಗಳು, ವಾಟರ್ ಸಪ್ಲೈ ಚೆನ್ನಾಗಾಗಬೇಕು, ಏನು ಕಡಿಮೆ ಬೀಳಬಾರದು ಇಂಥ ದೊಡ್ಡ ಯುದ್ಧ. ಆದ್ದರಿಂದ ಚೆನ್ನಾಗಾಗಬೇಕು ಅಂತ ಹೇಳಿ ನೀರು ಪ್ರಭೂತವಾಗಿ ಇದ್ದ ಸ್ಥಳದಲ್ಲಿ ನೋಡಿಕೊಂಡು ಬಂದಿದ್ದಾರೆ. ಎಲ್ಲಿ ದೇವಾಲಯವಿಲ್ಲ ಅಲ್ಲಿ ಬಂದಿದ್ದಾರೆ. ದೇವಾಲಯವಿದ್ರೆ ಅಲ್ಲಿ ಈ ತರಹದ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದಾಗಿ ದೇವಾಲಯವಿಲ್ಲದೆ ಇದ್ದಲ್ಲಿ, ಸ್ಮಶಾನಾದಿಗಳು ಇಲ್ಲದೆ ಇದ್ದಲ್ಲಿ ಅವರು ಬಂದು ಟೆಂಟುಗಳನ್ನ ಹಾಕಿ ಕಟ್ಟಿದ್ದಾರೆ. ಮಹರ್ಷಿಗಳ ಆಶ್ರಮದಿಂದ ದೂರವಾಗಿ ಅವರಿಗೆಲ್ಲ ಪೀಡೆ ಆಗಬಾರದು ಅಂತ ಹೇಳಿ ಬಿಟ್ಟು ಬಂದಿದ್ದಾರೆ. ಶಿಬಿರವನ್ನ ಎಷ್ಟು ಮಾಡಬೇಕು ಅಂತ ಕೇಶವ ಆ ಪಟ್ಟಿ ಹಿಡಿದು ಅಳಿತಾನೆ. ಕೃಷ್ಣ ಇದು ಇಷ್ಟಾಯ್ತು ಮೀಟರು, ಇಷ್ಟು ಗಜ ಆಯ್ತು, ಇಷ್ಟು ಕ್ರೋಶವಾಯ್ತು, ಇಷ್ಟು ಯೋಜನವಾಯ್ತು. ಪಂಚಯೋಜನ ಯುದ್ಧಕ್ಕಾಗಿ ಬಿಟ್ಟು, ಬಹಳ ದೊಡ್ಡ ಭಾಗ, ಅಷ್ಟು ಭಾಗ ಬಿಟ್ಟು ಆ ಈಚೆ ಆಚೆ ಆಚೆ ಈಚೆ ಎಲ್ಲಾ ಕಡೆಗಿಂದ ಬಿಟ್ಟು ಆಮೇಲೆ ಕೊನೆಗೆ ದೂರದಲ್ಲಿ ಶಿಬಿರವನ್ನು ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದಾರೆ. ಬಹಳ ಚೆನ್ನಾಗಿದೆ, ಬೇಕಾದಷ್ಟು ಉತ್ತಮವಾಗಿದೆ. ಎಲ್ಲ ಪ್ರಭೂತ ತರ ಕಾಷ್ಠಾನಿ, ಬೇಕಾದಷ್ಟು ಕಟ್ಟಿಗೆ ಬೀಸೋದಕ್ಕಾಗಿ, ಆಮೇಲೆ ಭಕ್ಷ್ಯಭೋಜ್ಯಾದಿಗಳು ಅವುಗಳ ತಯಾರಿಗಾಗಿ ವ್ಯವಸ್ಥೆ, ಶಿಲ್ಪಿಗಳು ಬಂದಿದ್ದಾರೆ, ದತ್ತವೇತನರಾದಂಥವರು, ಅವರಿಗೆ ಬೇಕಾದಷ್ಟು ಪಡೆ ಇದನ್ನು ಕೊಡ್ತಾ ಇದ್ರು, ವಿದ್ಯಾವಂತರಿದ್ದಾರೆ, ಬಹುದಕಂ ಬೇಕಾದಷ್ಟು ಶಿಬಿರಗಳನ್ನ ಪರಮಾತ್ಮ ಹೇಳಿದಂತೆ ಪಾಂಡವ ಕೃಷ್ಣ ಬುದ್ಧ್ಯ ಶುಭೇ ದೇಶೇ ಪಾಂಡವ ಕೃಷ್ಣ ಬುದ್ಧ್ಯ. ಶ್ರೀಮದಾಚಾರ್ಯರು ಒಂದೇ ಮಾತಿನೊಳಗೆ ಎಲ್ಲ ತಂದು ಹೇಳ್ತಾರೆ, ಪಾಂಡವ ಕೃಷ್ಣ ಬುದ್ಧ್ಯ. ಆದ್ದರಿಂದ ಈ ರೀತಿಯಾಗಿ ಎಷ್ಟೋ ಹಿ ವಾಸುದೇವಸ್ಯ ಭೇಟಿಯಾದಾಗ ದುರ್ಯೋಧನ ಮಾತಾಡ್ತಾ ಇದ್ದಾನೆ, ಎಲ್ಲರಿಗೆ ಯುದ್ಧವಾಗೋದು ನಿಶ್ಚಿತ. ಏನೋ ಕೃಷ್ಣ ಬಂದ, ಶಾಂತಿ ಶಾಂತಿ ಅಂತ ಬಂದ, ಶಾಂತಿ ಬೇಕಾಗಿರಲಿಲ್ಲ ಅವನಿಗೆ, ಯುದ್ಧವೇ ಬೇಕಾಗಿತ್ತು. ನಾವು ಮತ್ತು ಪಾಂಡವರು ಯುದ್ಧವಾಡೋದೇ ಅವನಿಗೆ ಬೇಕಾಗಿತ್ತು, ಅದನ್ನು ಮಾಡಿಕೊಂಡು ಹೋದ, ಅವನಿಗೂ ತೃಪ್ತಿ, ನಮಗಂತೂ ಖುಷಿಯೋ ಖುಷಿ. ಪಾಂಡವರನ್ನು ಇನ್ನು 10 ದಿವಸದಲ್ಲಿ ಕೊಂದಾಕ್ಬಿಡ್ತೇವೆ ನೋಡು ಅಂತ ಹೇಳಿ ಎಲ್ಲರೂ ತಯಾರಾಗಿದ್ದಾರೆ. ಆಮೇಲೆ ಆಸನ್ನ ಜಲಕೋಷ್ಠಾಣಿ ಶತಶೋತ ಸಹಸ್ರಶಃ, ಬೇಕಾದಷ್ಟು ಉತ್ತಮವಾಗಿರತಕ್ಕಂತಹ, ಬೇರೆ ಹೊರಗಿನ ಜನ ಬರ್ಲಿಕ್ಕಾಗದೇ ಇದ್ದಂತಹ ಭದ್ರವಾದಂತಹ ನಿಖಾತಗಳನ್ನು ಮಾಡಿ ಅಲ್ಲಿ ನೀರು ತುಂಬಿ ಅದನ್ನ ಭದ್ರವಾಗಿರತಕ್ಕ ಕೋಟೆಯಂತೆ ಮಾಡಿದ್ದಾರೆ ಶಿಬಿರಗಳನ್ನೆಲ್ಲ. ಕಥಂಚ ವರ್ತಮಾನ ವೈ ಸ್ವಧರ್ಮನ್ನಚ್ಯವೇಮಹಿ. ಕೃಷ್ಣ ಮತ್ತು ಧರ್ಮರಾಜರು ಮಾತಾಡ್ತಾ ಇದ್ದಾರೆ ಪಾಂಡವರ ಪಕ್ಷದಲ್ಲಿ ಕೂತ್ಕೊಂಡು, ನಾವು ಧರ್ಮವನ್ನು ಮಾಡಬೇಕು, ಅನ್ಯಾಯವಾಗಿರಬಾರದು, ಆದ್ರೆ ಯುದ್ಧವಾಗಬೇಕು, ರಾಜ್ಯ ಸಿಗಬೇಕು, ಹೇಗ್ ಮಾಡಬೇಕು ಅಂತ ಕೇಳಿದಾಗ ಎಲ್ಲ ಸುದ್ದಿಯನ್ನ ಹೇಳ್ತಾ ಇರುವಾಗ ಬಂಧಮಜ್ಞಾಪಯಾಮಾಸ ಮಮ ಚಾಪಿ ಸುಯೋಧನ ನಚತಂ ಲಬ್ಧವನ್ ಕಾಮಂ ದುರಾತ್ಮ ಪಾಪ ನಿಶ್ಚಯ. ನನ್ನನ್ನ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ ದುರ್ಯೋಧನ, ನಾನು ಕಟ್ಟಿಸಿಕೊಳ್ಳಿಲ್ಲ, ಎಲ್ಲವನ್ನು ಬಿಟ್ಟು ಮೀರಿ ನಿಂತು ಬಿಟ್ಟೆ, ಅವನಿಗೇನು ಸಾಧ್ಯವಾಗಲಿಲ್ಲ. ಸರ್ವೇ ತಮನುವರ್ತಂತೆ ಇರುತ್ತೆ ವಿದುರಮಚ್ಯುತ. ಏನು ಮಾಡೋದು? ಭೀಷ್ಮ, ದ್ರೋಣ ಇವರು ಕೂಡ ಮಾತಾಡಿದ್ರು, ಆದರೆ ಯಾರು ಅವನಿಗೆ ನಿಷ್ಠುರವಾಗಿ ಬೇಡವೇ ಬೇಡ ಅಂತನೂ ಹಾಗೆ ಮಾತಾಡಲಿಲ್ಲ. ವಿದುರ ಮಾತ್ರ ಮಾತಾಡಿದ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ವಿದುರನ ಮಾತಿನಲ್ಲಿ ಏನು ಬಿಗಿ ಇತ್ತು, ಆ ಬಿಗಿ ಮಾತು ಭೀಷ್ಮದ್ರೋಣರ ಮಾತಿನಲ್ಲಿ ಇರಲಿಲ್ಲ. ಬೇಡಪ್ಪ ಅಪ್ಪ ಅಂತಂದ್ರೆ ಪರವಾಗಿಲ್ಲ, ಮಾಡಿದ್ರು ತಪ್ಪಿಲ್ಲ ಅಂತ ಅರ್ಥ. ಪ್ಲೀಸ್ ಡೋಂಟ್ ಸ್ಮೋಕ್ ಅಂತಂದ್ರೆ ಸ್ಮೋಕ್ ಮಾಡಿದ್ರು ಅಡ್ಡಿ ಇಲ್ಲ ಅಂತ ಅರ್ಥ. ಸ್ಮೋಕಿಂಗ್ ಪ್ರೊಹಿಬಿಟೆಡ್ ಅಂತಂದ್ರೆ ಮಾಡಿದ್ರೆ ಕಪಾಳಕ್ಕೆ ಹೊಡಿತೀವಿ ಅಂತ ಅರ್ಥ. ಹಾಗೆ ಪ್ರೊಹಿಬಿಟೆಡ್ ಅಂತ ಹೇಳುವವನು ವಿದುರ ಒಬ್ಬನೇ. ಇವರು ಪ್ಲೀಸ್ ಅಂತ ಅಂದ್ಕೊಂಡು ಇವರು ಎಲ್ಲರೂ ಕೂಡ ಕೈಕಾಲು ಚಾಚಿಕೊಂಡು ಇವರು ಕೂತಿದ್ರು, ಇವರು ಭೀಷ್ಮ ದ್ರೋಣಾದಿಗಳು. ಆದ್ರಿಂದ ಅದನ್ನು ಹೇಳ್ತಾನೆ, ನಚ ಭೀಷ್ಮೋ ನಚ ದ್ರೋಣ ಯುಕ್ತಂ ತತ್ರಾಹತರು ವಚಃ ಸರ್ವೇ ತಮನುವರ್ತಂತೆ ಋತೇ ವಿದುರಮಚ್ಯುತ.
ವಿದುರನನ್ನು ಬಿಟ್ಟು ಎಲ್ಲರೂ ಅವನಿಗೆ ಬೇಕಾದದ್ದನ್ನೇ ಮಾತಾಡ್ತಾ ಇದ್ರು. ಅಷ್ಟು ನಿಷ್ಠುರವಾಗಿ ಹೇಳ್ತಾ ಇರಲಿಲ್ಲ. ರಾತ್ರಿ ಎಲ್ಲ ಮಾತಾಡ್ತಾ ಇದ್ದಾರೆ. ಬೆಳಗಿನ ಜಾವ ಮತ್ತೆ ಎಲ್ಲ ಆಗಿದೆ. ಬೇಕಾದಷ್ಟು ವಿಚಾರವನ್ನು ಮಾಡ್ತಾ ಇದ್ದಾರೆ. ಭೀಷ್ಮಂ ಪ್ರಾಂಜಲ ಧೃತರಾಷ್ಟ್ರಜಃ, ದುರ್ಯೋಧನ ಬಂದು ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ, ಭೀಷ್ಮಾಚಾರ್ಯರೇ ನೀವೇ ನಮ್ಮ ಸೇನಾಪತಿಗಳಾಗಬೇಕು ಅಂತ ಹೇಳಿ ಅವನಿಗೆ ಬಂದು ಕೇಳಿದ. ಸೇನಾಪತಿ ಇಲ್ಲದೆ ಇದ್ರೆ ಏನ್ ಪ್ರಯೋಜನವಿಲ್ಲ. ಹಿಂದೆ ಹೈಹಯ ದೇಶದ ರಾಜನ ಮೇಲೆ, ಕಾರ್ತವೀರ್ಯಾರ್ಜುನನ ಮೇಲೆ ಯುದ್ಧವಾಡುವುದಕ್ಕೆ ಎಲ್ಲ ಅವನು ಮಾಡಿದ ಅನ್ಯಾಯವನ್ನ ಸಹನೆಯಾಗದೆ, ಸ್ವಲ್ಪ ತಿಳ್ಕೋಬೇಕಿದೆಲ್ಲ, ನಾವು ಸೇರಿಸ್ಕೋಬೇಕಿದನ್ನ. ಪರಶುರಾಮ ದೇವರು ಏನು ಕಾರ್ತವೀರ್ಯಾರ್ಜುನನ ಮೇಲೆ ದಾಳಿ ಏಡಿ ಹೋಗಿ ಯುದ್ಧವನ್ನ ಆಡಿದ್ರು, ಆಗ ಬರೀ ಪರಶುರಾಮ ದೇವರು ಆಡಿಲ್ಲ ಅಂತ ನನ್ನ ವಾದ. ಬರೀ ಪರಶುರಾಮ ದೇವರಲ್ಲ, ಎಲ್ಲರೂ ಆಡಿದ್ದಾರೆ. ಬ್ರಾಹ್ಮಣ ವೈಶ್ಯ ಶೂದ್ರರು ಎಲ್ಲಾ ಜಾತಿ ಜನ ಯುದ್ಧವಾಡಿದ್ದಾರೆ. ಅವರು ಮಾಡಿದ ಅನ್ಯಾಯವನ್ನು ಸಹನೆ ಆಗದೆ ಪ್ರತಿಭಟನೆ ಮಾಡಿದ್ದಾರೆ, ಬಂಡದ್ದು ವಿರೋಧವನ್ನು ಮಾಡಿದ್ದಾರೆ. ಪರಶುರಾಮ ದೇವರು ಕೊಂದ್ರು, ಅದು ನಿಜ, ಅದು ಬರ್ತದಲ್ಲೇನೆ ಮುಂದೆ. ಅಭ್ರಯುರ್ ಬ್ರಾಹ್ಮಣಸ್ತರವೇ ಸಮುಚ್ಛಿತ ಕುಶಧ್ವಜಾಹ, ಕುಶ ಮಾಡಿದಂತಹ, ಕುಶದಿಂದ ಇರತಕ್ಕಂತಹ ಧ್ವಜಗಳನ್ನು ಹಾಕಿಕೊಂಡು ಎದ್ದೆದ್ದಿ ಬಂದು ಆ ಬ್ರಾಹ್ಮಣರು ಯುದ್ಧಕ್ಕೆ ಬಂದಿದ್ದಾರಂತಲ್ಲ. ಭಾರಿ ಘನಘೋರ ಯುದ್ಧ. ಆ ಘನಘೋರ ಯುದ್ಧ ಅಂದ್ರೇನು? ಕ್ಷತ್ರಿಯರು, ಹೈಹಯ ದೇಶದ ರಾಜರು ಮಾತ್ರ ಬ್ರಾಹ್ಮಣರನ್ನ, ವೈಶ್ಯರನ್ನ, ಶೂದ್ರರನ್ನ ಹೊಡಿತಾ ಇದ್ದಾರೆ ಹೊರತು ಇವರು ಅವರಿಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲೊಬ್ಬ ಮುಖಂಡ ಅಂತ ಇಲ್ಲೇ ಇಲ್ಲ. ಇವನಿಗೇನ್ ತೋರಿತೋ ಅವನದನ್ನು ಮಾಡಿದ, ಆ ಬ್ರಾಹ್ಮಣಿಗೇನ್ ತೋರಿತೋ ಅದನ್ನು ಅವನು ಮಾಡಿದ. ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಮತ್ತದು ಇದ್ದೇ ಇದೆ, ನಮ್ಮ ಪರಂಪರೆ ಅದು. ಒಗ್ಗಟ್ಟು ಅಂತ ಹೇಗಿರ್ಲಿಕ್ಕೆ ಸಾಧ್ಯ? ಸರ್ವೇ ಮಹತ್ವ ಇಚ್ಛಂತಿ ಕುಲಂ ತದವಸೀದತಿ. ಬೇರೆ ಕಡೆಗೆ ಏನಾಗುತ್ತೆ ಅಂತಂದ್ರೆ ಒಬ್ಬರು ಹೇಳ್ತಾರೆ, ಉಳಿದವ್ರು ಕೇಳ್ತಾರೆ. ಇಲ್ಲ, ಆಗಿಲ್ಲ, ನಾನು ಬುದ್ಧಿವಂತ, ನೀನು ಬುದ್ಧಿವಂತ, ನಿನ್ ಮಾತಾ ಯಾಕೆ ಕೇಳಿ, ನನ್ನ ಮಾತು ನೀ ಯಾಕೆ ಕೇಳ್ತಿ? ಆದ್ರಿಂದ ಎಲ್ಲರೂ ಸ್ವತಂತ್ರ ಬುದ್ಧಿವಂತರೇ, ಸ್ವತಂತ್ರವಾಗಿಯೇ ವ್ಯಾಪಾರ ನಡಿ. ಸ್ವಯಂಭೂ ಪ್ರತಿಮೆಗಳು ಎಲ್ಲರೂ, ಎಲ್ಲ ಸ್ವಯಂ ವ್ಯಕ್ತ, ಯಾವುದೂ ಪ್ರತಿಷ್ಠಾಪನೆ ಇಲ್ಲ. ಹಾಗಾಗಿ ಮತ್ತೆ ಕುಲಂ ತದವಸೀದತಿ, ಹಾಳಾಗಿ ಹೋಗ್ತದೆ. ಅವರು ಕ್ಷತ್ರಿಯರಿಗೆ ಕೇಳ್ತಾರೆ, ಬ್ರಾಹ್ಮಣರು ವೈಶ್ಯರು ಹೋಗಿ, ಅಲ್ಲ ನಾವಿಷ್ಟು ಜನ ಇದ್ದೀವಿ, ನೀವು ಸ್ವಲ್ಪ ಜನ ಇದ್ದೀರಿ, ಆದ್ರೂ ನೀವು ಗೆಲ್ತೀರಿ, ನಾವ್ಯಾಕೆ ಸೋಲ್ತಾ ಇದ್ದೇವೆ? ಅವರು ಹೇಳಿದ್ರು, ನಮ್ಮಲ್ಲೊಬ್ಬ ಸೇನಾಪತಿ ಅಂತಿದ್ದಾನೆ, ಅವನು ಹೇಳಿದಾಗ ನಾವೆಲ್ಲರೂ ಯುದ್ಧವಾಡ್ತೇವೆ, ಆದ್ದರಿಂದಾಗಿ ನಾವು ಗೆಲ್ತೇವೆ, ನಿಮ್ಮಲ್ಲಿ ಅದಾಗುವುದಿಲ್ಲ. ನೀವೆಲ್ಲರೂ ತಲೆಗೆ ಬಂದವರೆಲ್ಲ ಮಾತಾಡ್ತಾರೆ. ಹಾಗೇ ಇದೆ, ನಾನು ಹೇಳೋ ಮಾತಲ್ಲ ಇದು. ವಯಮೇಕಸ್ಯ ಶೃಣು ಮಹಾಬುದ್ಧಿಮತೋ ರಣೇ. ಒಬ್ಬನ ಮಾತನ್ನು ನಾವು ಕೇಳ್ತೇವೆ. ಭವಂತಸ್ತು ಪೃಥಕ್ ಸರ್ವೇ ಸ್ವಬುದ್ಧಿ ವಶವರ್ತಿನಃ. ನಿಮ್ಮ ಬುದ್ಧಿಗೆ ತೋರಿದಂತೆ ನೀವು ಮಾಡ್ತೀರಿ, ನನ್ನ ಮೇಲೆ ನೀವು ಹೇಗೆ ಗೆಲ್ತೀರಿ? ಗೆಲ್ಲಿಕ್ ಸಾಧ್ಯವಿಲ್ಲ. ಅಂದ್ರೆ ಸೇನಾಪತಿ ಬೇಕು ಅಂತದೆ. ಆದ್ದರಿಂದ ನಾವೆಷ್ಟೇ ಪರಾಕ್ರಮಿಗಳಾಗಿದ್ರು ಕೂಡ ಸೇನಾಪತಿ ಬೇಕು. ಭೀಷ್ಮ, ನೀವು ಸೇನಾಪತಿ ಆಗಬೇಕು ಅಂದಾಗ ಏವಮೇತನ್ ಮಹಾಬಾಹೋ. ನೋಡು, 2 ಕರಾರು, 2-3 ಕರಾರು ನಾನು ಮೊದಲೇ ಹೇಳ್ಬಿಡ್ತೀನಿ. ಸುಮ್ಮನೆ ನಮ್ಮನ್ನ ಸೇನಾಪತಿ ಮಾಡಿದಿ, ಆಮೇಲೆ ನಿಮ್ಮನ್ನ ಸೇನಾಪತಿ ಮಾಡಿದ್ದು ತಪ್ಪಾಯ್ತು, ಹಾಗಾಯ್ತು, ಹೀಗಾಯ್ತು, ಪೆಂಟಿಂಗ್ ಅಂತನ್ನೋ ಪ್ರಸಂಗ ನಿನಗೆ ಬರಬಾರ್ದು. ನಾನು ನಮ್ಮ ಕರಾರುಗಳನ್ನ ಹೇಳ್ಬಿಡ್ತೇನೆ ಮೊದಲು. ಏನು, ನೀವು ಎಷ್ಟು ನನಗೆ ಬೇಕಾದವರು ಅಷ್ಟೇ ಪಾಂಡವರು ಬೇಕಾದವರು. ನಿನಗೆ ಶ್ರೇಯಸ್ಕಾಮನವನ್ನು ಎಷ್ಟು ಮಾಡ್ತೇನೋ ಅಷ್ಟೇ ಶ್ರೇಯಸ್ಕಾಮನೆಯನ್ನ ಪಾಂಡವರಿಗೆ ಮಾಡ್ತೇನೆ. ನಿನಗೆ ಒಳ್ಳೇದಾಗಲಿ ಅಂತಂದಂತೆ ಅವನಿಗೂ ಕೂಡ ಗುಡ್ವಿಲ್ ಇದೆ, ಅವನ ಬಗ್ಗೆಯೂ ನಾನು ಯಾವಾಗಲೂ ಶುಭ ಚಿಂತನೆಗಳನ್ನು ಮಾಡ್ತೇನೆ. ನಾನು ಎಂದೆಂದಿಗೂ ಕೆಟ್ಟದ್ದನ್ನು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಮೊದಲನೇದ್ದು. ಆದರೆ ನಿನ್ನ ಜೊತೆಗೆ ನಿನ್ನ ಸಲುವಾಗಿ ನಾನು ಮತ್ತೆ ಯುದ್ಧವಾಡ್ತಾ ಇದ್ದದ್ದರಿಂದ ನಿನಗೇನೂ ಅನ್ಯಾಯವಾಗದೆ ಇದ್ದಂತೆ ಯುದ್ಧ ಮಾಡ್ತೇನೆ. ಅದು ನನ್ನ ಧರ್ಮ. ಸೇನಾಪತಿಯಾದದ್ದರಿಂದ, ನಿನ್ನ ಪಕ್ಷದಲ್ಲಿದ್ದದ್ದರಿಂದ ನನ್ನ ಧರ್ಮವೇನು? ಚೆನ್ನಾಗಿ ಯುದ್ಧ ಮಾಡು, ಅದನ್ನಾಡ್ತೇನೆ. ಆದರೆ ನಾನು ಇಬ್ಬರ ತಾತ ಆದ್ದರಿಂದ ನಾನು ಇಬ್ಬರಿಗೂ ಕೂಡ ಶ್ರೇಯಸ್ಕಾಮನವನ್ನು ಮಾಡ್ತೇನೆ, ಅದಲ್ಲ. ಆದ್ದರಿಂದ ಹೇಳ್ತಾ ಇದ್ದಾನೆ, ಸಂಯೋದ್ಧವ್ಯಂ ತವಾರ್ಥಾಯ ಯಥಾ ಮೇ ಸಮಯ ಕೃತಃ ನತು ಪಶ್ಯಾಮಿ ಯೋದ್ಧಾರಂ ಆತ್ಮನಃ ಸದೃಶಂ ಭುವಿ. ಯಾರು ಜಗತ್ತಿನೊಳಗಿಲ್ಲ ನನ್ನಂಥ ಪರಾಕ್ರಮಿಗಳು. ನತ್ತೇವ ಉತ್ಸಾದನೀಯಾಮೇ ಪಾಂಡವಪುತ್ರ ಜನಾಧಿಪ ತಸ್ಮಾತ್ ಯೋಧಾನ್ ಹನಿಷ್ಯಾಮಿ ಪ್ರಯೋಗೇಣ ಅಯುತಂ ಸದಾ. ಯುದ್ಧವನ್ನ, ಬಾಣವನ್ನ, ಅಸ್ತ್ರಶಸ್ತ್ರಗಳನ್ನ ಪ್ರಯೋಗ ಮಾಡಿ ಶತ್ರುಗಳನ್ನು ಸಂಹಾರ ಮಾಡ್ತೇನೆ. 10,000 ಯೋಧರನ್ನು ಕೊಡ್ತೇನೆ. ಆದರೆ ಯಾವ ಪಾಂಡವರಿಗೂ ಕೈ ಹಚ್ಚುವುದಿಲ್ಲ ನಾನು, ಯಾವ ಪಾಂಡವರಿಗೂ ಕೈ ಹಚ್ಚುವುದಿಲ್ಲ. ಅವರು ನನಗೆ ಉತ್ಸಾದನೀಯರಲ್ಲ. ಅವರನ್ನು ಬಿಟ್ಟು ಇಡೀ ಅವರ ಸೈನ್ಯವನ್ನು ಹಾಳು ಮಾಡಿ. ಇದು ಕರಾರು. ಒಪ್ಪಿಗೆಯೋ? ತಸ್ಮಾತ್ ಯೋಧಾಂಗನಿಷ್ಯಾಮಿ ಪ್ರಯೋಗೇಣ ಅಯುತಂ ಸದಾ ಏವವೇಷಂ ಕರಿಷ್ಯಾಮಿ ನಿಧನಂ ಕುರು ನಂದನ ನಚೇತ್ತೇ ಮಾಂ ಹನಿಷ್ಯಂತಿ ಪೂರ್ವಮೇವ ಸಮಾಗಮೇ. ಅವರೇನಾದ್ರೂ ನನ್ನನ್ನು ಕೊಲ್ಲೋದಕ್ಕೆ ಬಂದ್ರೆ ನಾನು ಬಿಡುವುದಿಲ್ಲ, ಅವರನ್ನು ಕೊಲ್ತೇನೆ. ಅವರು ನನ್ನನ್ನು ಕೊಲ್ಲೋದಕ್ಕೆ ಬಂದ್ರೆ ನಾನು ಅವರನ್ನು ಕೊಲ್ತೇನೆ.
ಕೊಲ್ಲುವಂತೆ ಬಾಣವನ್ನು ಹಾಕ್ತೇನೆ, ಅದರಲ್ಲೂ ಸಂದೇಹವಿಲ್ಲ. ಡಿಫೆಂಡಿಂಗ್ ನಾನು ಮಾಡ್ತೇನೆ. ಆಗ ನಂದೇಂತ ಅಪರಾಧವಲ್ಲ. ಯಾಕೆ ನನಗೆ ಎಷ್ಟೇ ಅವರು ಬೇಕಾದವರಾಗಿದ್ರು ಕೂಡ ಅವರನ್ನು ನಾನು ಸಂಹಾರ ಮಾಡೋದು ನನ್ನ ಕರ್ತವ್ಯವಾಗ್ತದೆ. ಅವರು ನನ್ನನ್ನು ಎದುರಿಗೆ ಬಂದು ಕೊಲ್ತಾ ಇರ್ತಾರೆ. ಆದ್ದರಿಂದ ಅಲ್ಲಿಯವರೆಗೆ ನಾನು ಅವರನ್ನು ಕೊಲ್ಲುವುದಿಲ್ಲ. ಎಷ್ಟು ನೋಡಿ, ಎಷ್ಟು ಸೂಕ್ಷ್ಮವಿದೆ ಧರ್ಮ, ಎಷ್ಟು ಸೂಕ್ಷ್ಮವಿದೆ. ಬಹಳ ವಿಚಿತ್ರವಾದ. ಸೇನಾಪತಿ ಸ್ವಹಂ ಯುದ್ಧ ರಾಜನ್ ಸಮಯೇನ ಅಪರೇಣತೆ ಕರ್ಣೋವಾ ಬದ್ಧತೆ ಯುದ್ಧತಾಂ ಪೂರ್ವಂ. ಕರ್ಣ ಯುದ್ಧ ಮಾಡುವುದಾದರೆ ಆಗ್ಲಿ, ನಾನು ಹಿಂದಿರ್ತೀನಿ. ನಾನೇನು ಆಗ ನಾನು ಸೇನಾಪತಿ ಆಗಬೇಕು ನನಗೇನು ಅಪೇಕ್ಷೆ ಇಲ್ಲ. ಅವನು ಯುದ್ಧವಾಗಲಿ, ಸೇನಾಪತಿ ಆಗಲಿ. ಇನ್ನು ಅವನಾಡೋದಿಲ್ಲ ಅಂತಾದ್ರೆ ನಾನು ಆಗ್ತೀನಿ. ಸ್ಪರ್ಧತೆ ಹಿ ಸದಾ ಅತ್ಯರ್ಥಂ ಸೂತಪುತ್ರೋ ಮಯಾ ರಣೇ. ನನ್ ಜೊತೆಗೆ ನಾನು ಮುದುಕಪ್ಪ, ನನ್ ಜೊತೆಗೆ ಆ ಕರ್ಣ ಹುಚ್ಚ ಸ್ಪರ್ಧೆ ಮಾಡ್ತಾನೆ. ಅತೀ ದೊಡ್ಡವರ ಜೊತೆಗೆ ಸ್ಪರ್ಧೆ ಮಾಡ್ತಾನೆ ನಾನು ಮುದುಕ, ಅತೀ ಸಣ್ಣವರ ಜೊತೆಗೆ ಸ್ಪರ್ಧೆ ಮಾಡ್ತಾನೆ ಅರ್ಜುನನ ಜೊತೆಗೆ. ಅವನ ಸ್ಪರ್ಧೆ ಅವನ ಸ್ವರೂಪ. ಇಷ್ಟಾಗಿದೆ ಪರಿಸ್ಥಿತಿಯೊಳಗೆ. ಆದ್ದರಿಂದ ನೋಡ್ಕೊ, ಏನ್ ಮಾಡ್ತೀನಿ ಮಾಡು. ಕರ್ಣವಾಚ ನಾಹಂ ಜೀವತಿ ಗಂಗೆ. ಭೀಷ್ಮಾಚಾರ ಬದುಕಿರೋವರೆಗೆ ಅಲ್ಲೇ ಕೂತ್ ಮಾತಾಡ್ತಾ ಇದ್ದಾರೆ. ಹೇಳ್ತಾನೆ ಕರ್ಣ ಎದ್ದು, ನಾನು ಭೀಷ್ಮಾಚಾರ ಬದುಕಿರೋವರೆಗೆ ನಾನು ಯುದ್ಧ ಮಾಡುವುದಿಲ್ಲ, ರಣರಂಗದಲ್ಲಿ ಕಾಲಿಡುವುದಿಲ್ಲ. ಏನು ಪರಾಕ್ರಮ ನೋಡ್ರಿ, ಇವನು ಮಿತ್ರ ಪ್ರೇಮ ನೋಡ್ರಿ ಎಷ್ಟಿದೆ. ಹತೇ ಭೀಷ್ಮೇತ ಯೋತ್ಸ್ಯಾಮಿ ಸಹ ಗಾಂಡೀವ ಧನ್ವನ. ಭೀಷ್ಮಾಚಾರ್ಯಗೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಸೇನಾಪತಿಯ ಅಭಿಷೇಕವನ್ನು ಮಾಡಿದ್ದಾರೆ. ಅಲ್ಲಾಯಿತು. ಆಮೇಲೆ ಪಿತಾಮಹೇನ ಯೋ ಯುದ್ಧಂ ಪೂರ್ವಮೇವ ಭವಿಷ್ಯತಿ ಪ್ರಾವಿಶದ್ಭದ್ರಂ ಪಾಂಡವಾನಾಂ ಫಲಾಯುಧ. ಆಮೇಲೆ ಬಲರಾಮದೇವರು ಬಂದಿದ್ದಾರೆ. ಉಪಪ್ಲವ್ಯ ನಗರಕ್ಕೆ ಬಲರಾಮದೇವರು ಬಂದಿದ್ದಾರೆ. ಬಲರಾಮದೇವರು ಬಂದು ಅಲ್ಲ ಮಾತಾಡ್ತಾ ಇದ್ದಾರೆ. ಭೇಟಿಯಾದ್ರು. ವಾಸುದೇವ ಪುರಗಸ್ತಂ ಸರ್ವ ಏವಾಭ್ಯವಾದಯನ್. ಕೃಷ್ಣ ಎದ್ದಿಂತು ಹೋಗಿ ಬಲರಾಮ ಬಂದ್ರು. ಬಲರಾಮ 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 ದಳಪಟ ಮಾಡಿಕೊಂಡು ಎಲ್ಲರೂ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬಹಳ ಸಂತೋಷವಾಯಿತು. ಬರಬೇಕು ಬರಬೇಕು ಅಂತ ಕರೆದು ಕೂಡಿಸಿ ಎಲ್ಲ ಆಯ್ತು. ಎಲ್ಲ ಆದಮೇಲೆ ಕೃಷ್ಣನ ಕಡೆಗೆ ಮುಖ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಆಯ್ತು, ಇಷ್ಟು ದಿವಸಗಳವರೆಗೆ ಯುದ್ಧವಾಗಬಾರದು ಅಂತ ನಾವು ಅನ್ಕೊಂಡ್ವಿ, ಅದೇನು ಸಾಧ್ಯವಾಗಲಿಲ್ಲ. ನಿಷ್ಟಮೇತ ಧ್ರುವಂ ಎಣ್ಣೆ, ಯುದ್ಧವಾಗೋದು ನಿಶ್ಚಿತವಾಯಿತು. ಆಗ್ಲಿ, ಯುದ್ಧವಾಗಲಿ, ಇನ್ನೇನು ಉಪಾಯವಿಲ್ಲ. ನ ಶಕ್ಯ ಮತಿವರ್ತಿತಂ ತಸ್ಮಾತ್ ಯುದ್ಧಾತ್ ಸಮುತ್ತೀರ್ಣಾನ್ ಅಪಿವಸ್ಸು ಸಹಜನಾನ್. ಯುದ್ಧ ಮುಗಿದ ಮೇಲೆ ನಿಮ್ಮನ್ನು ನಾನು ಬಂದು ಭೇಟಿಯಾಗ್ತೀನಿ, ನಿಮ್ಮನ್ನು ಬಂದು ಭೇಟಿಯಾಗ್ತೀನಿ. ಆಮೇಲೆ ಯುದ್ಧವಾದ ಮೇಲೆ ಅರೋಗಾನ್, ರೋಗವಿಲ್ಲದ, ಅಕ್ಷತ ಇರ್ದೇಹ, ಈ ಪೀಡೆಯಾಗದಂತಹ ದೇಹವುಳ್ಳ ನಿಮ್ಮನ್ನ ನಾನು ನೋಡ್ತೇನೆ, ಅಂದ್ರೆ ಸುಖಿಯಾಗಿರುವಂತಹ ನಿಮ್ಮನ್ನ ನೋಡ್ತೇನೆ ಅಂತ ಆಶ್ವಾಸನೆ ಮಾಡಿ ಹೇಳ್ತಾರೆ. ವಿಮರ್ದಶ್ಚ ಮಹಾನ್ ಭಾವಿ. ದೊಡ್ಡ ಯುದ್ಧವಾಗೋದಿದೆ. ಮಾಂಸ ಶೋಣಿತ ಕರ್ದಮಃ ಉಕ್ತೋಮಯ ವಾಸುದೇವ. ಕೃಷ್ಣನಿಗೆ ಬಹಳ ಸಲ ಹೇಳಿನಿ, ಪುನಃ ಪುನಃ ಏಕಾಂತದಲ್ಲಿ, ಕೃಷ್ಣ ನೋಡು, ಯುದ್ಧ ಮಾಡ್ತೀಯೋ ಬಿಡ್ತೀಯೋ ನೋಡು, ನೋಡು ಯುದ್ಧವಾಡ್ತೀಯೋ ಹೋಗ್ತೀಯೋ ಬಿಡ್ತೀಯೋ ನೋಡು, ವಿಚಾರ ಮಾಡಿ ಮಾಡು. ಪಾಂಡವರ ಪಕ್ಷದಲ್ಲಿ ಸೇರಬೇಡ. ಕೌರವರು ನಮ್ಗೆ ಬೇಕಾದವರು, ಪಾಂಡವರು ನಮಗೆ ಬೇಕಾದವರು ಅಂತ ನಾನು 10 ಸಲ ಹೇಳಿದ್ದೀನಿ. ಆದರೂ ಕೃಷ್ಣ ಕೇಳಿಲ್ಲ. ನಿಮ್ ಪಕ್ಷದಲ್ಲಿ ಬಂದಿದ್ದಾನೆ, ನಿಮ್ ಪಕ್ಷದಲ್ಲಿ ಬಂದಿದ್ದಾನೆ. ಅರ್ಜುನನ ಸ್ನೇಹ, ಭೀಮನ ಸ್ನೇಹ, ಧರ್ಮರಾಜ ನಿನ್ನ ಗುಣಗಳ ಪ್ರೀತಿ, ಅವುಗಳಿಂದಾಗಿ ಬಂದಿದ್ದಾನವನು. ಆದ್ದರಿಂದ ಪಾಂಡವಾಹಿ ಯಥಾಸ್ಮಾಕಂ ತಥಾ ದುರ್ಯೋಧನೋ ನೃಪ. ನನಗಂತೂ ನೋಡ್ರಪ್ಪ, ಪಾಂಡವರು ಎಷ್ಟೋ ಅಟ್ಟೆ ದುರ್ಯೋಧನ, ದುರ್ಯೋಧನ ಎಷ್ಟೋ ಅಟ್ಟೆ ಪಾಂಡವರು. ಎರಡೂ ಕೈ ಮಾಡ್ತಾ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಈ ಬಲರಾಮ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ತಸ್ಯಾಪಿ ಕ್ರಿಯತಾಂ ಸಾಹ್ಯಂ ಸಪರ್ಯೇತಿ ಪುನಃ ಪುನಃ. ಅವನು 10 ಸಲ ತಿರುಗಿ ಬಂದು ಹೋದ, ಓಡಾಡಿ ಹೋದ, ನಮ್ಮ ಸಹಾಯ ಮಾಡ್ರಿ ಅಂತಂದ. ಇವನೇನು ಕೃಷ್ಣ ಹೇಳಿಲ್ಲ ಕೇಳಿಲ್ಲ. ಅಲ್ಲೇನೋ 10 ಲಕ್ಷ ಕಳಿಸಿದಂತ ತೋಣೇನ್ ಮಾಡೋದು, ಅವೆಲ್ಲ 10 ಲಕ್ಷ ಪಟ 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 ಅಂತ ಸಾಯ್ತು ಹೋಗ್ಬಿಡ್ತಾವೆ. ಇವನಿಗೇನು ರಾಜ್ಯ ಸಿಗುವುದಿಲ್ಲ, ಏನಿಲ್ಲ, ಅವರೆಲ್ಲ ಸಾಯೋದು ನಿಶ್ಚಿತ. ಕೃಷ್ಣ ಅಲ್ಲೂ ಹೋಗ್ಬಾರ್ದು ಇಲ್ಲೂ ಹೋಗ್ಬಾರ್ದು. ತನ್ನಾಗಿ ಅವನು ಕೃಷ್ಣನು ತೀರ್ಥಯಾತ್ರೆ ಹೋಗುವುದು. ಅರೆ, ಹೌ ಇಸ್ ಇಟ್ ಪಾಸಿಬಲ್? ಕೃಷ್ಣ ಅವತಾರ ಮಾಡಿದ್ದಕ್ಕೆ, ಭೂಭಾರ ಹರಣಕ್ಕೆ. ಭೂಭಾರ ಹರಣ ಆದದ್ದು ಯಾವಾಗ? ಮುಖ್ಯವಾಗಿ ಈ ಮಹಾಭಾರತ ಯುದ್ಧದಲ್ಲಿ. ಈ ಕಾಲದಲ್ಲಿ ಹೌ ಕುಡ್ ಬಿ ಆಬ್ಸೆಂಟ್ ಕೃಷ್ಣ? ಇಂಪಾಸಿಬಲ್. ಅದನ್ನು ಅರ್ಥ ಮಾಡಿಕೊಳ್ಳದೆ ಬಲರಾಮದೇವರು ಹೇಳ್ತಾ ಇದ್ದಾರೆ, ಕೃಷ್ಣ ಹೀಗೆಲ್ಲ ಒಂದು ಪಕ್ಷದಲ್ಲಿ ನಿಂತ್ಕೊಂಡು ಯುದ್ಧ ಮಾಡೋದು ಸರಿಯಲ್ಲ. ಯಾವ ಪಕ್ಷದಲ್ಲಿ ಅವರೆಲ್ಲ ಬಂದು ಹೆಲ್ಪ್ ಮಾಡಬಾರದು, ಅವರು ತಟಸ್ಥನಾಗಿರಬೇಕು. ಆ ಕಡೆಗೂ ಮಾತಾಡಬಾರದು, ಈ ಕಡೆಗೂ ಮಾತಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ರಾಜಕಾರಣಗಳಲ್ಲಿ ನೋಡ್ತಾ ಇರ್ತೇವೆ, ಅವರು ಹೇಳೋದೊಂದು ಮಾಡೋದೊಂದು, ಆಗೋದೊಂದು ಇರೋದೊಂದು, ಏನೇನೋ ಮಾಡ್ತಿರ್ತಾರೆ. ಹಾಗೆಲ್ಲ ತಸ್ಯಾಪಿ ಕ್ರಿಯತಾಂ ಸಾಕ್ಷ್ಯಂ ಸಪರ್ಯೇತಿ ಪುನಃ ಪುನಃ. 10 ಸಲ ಎಡತಾಕಿದ್ದಾನೆ. ಪುರಷಣ ಉತ್ತರಷಣ ಹೋಗಿ ಬಂದ ಎಲ್ಲ ಮಾಡಿದ. ಏನು ಉಪಯೋಗ? ತಚ್ಚಮೇನಾಕರೋದ್ವಾಕ್ಯಂ ತದರ್ಥೇ ಮಧುಸೂದನ. ತಚ್ಚಮೇನಾಕರೋದ್ವಾಕ್ಯಂ. ಅವನು ನನ್ನ ಮಾತನ್ನು ಕೇಳಲಿಲ್ಲ, ಕೃಷ್ಣ ನನ್ನ ಮಾತನ್ನು ಕೇಳಲಿಲ್ಲ, ಹೋಗಿ ನಿಮ್ಮ ಪಕ್ಷದಲ್ಲಿ ಬಂದಿದ್ದಾನೆ. ಆಯ್ತು, ಏನಾಗ್ತದೋ ಆಗ್ತದೆ, ನಾನೇನ್ ಮಾಡ್ಲಿ?
ನಿರ್ವಿಷ್ಟ ಸರ್ವಭಾವೇನ ಧನಂಜಯಮವೇಕ್ಷ. ಧನಂಜಯನನ್ನ ಕಂಡು ಅವನಿಗೇನೋ ವಿಶಿಷ್ಟ ಪ್ರೀತಿ. ಧ್ರುವೋದಯ ಪಾಂಡವಾನಾಂ ಇತಿ ಮೇ ನಿಶ್ಚಿತಾಮತಿ. ಕೃಷ್ಣ ಬಂದಿದ್ದಾನಲ್ಲ, ಆದ್ದರಿಂದ ಪಾಂಡವರಿಗೆ ಜಯವಾಗುವುದು ನಿಶ್ಚಿತ. ತಥೋಹಮನುವರ್ತಾಮಿ ಕೇಶವಸ್ಯ ಚಿಕೀರ್ಷಿತಂ ಉಭೌ ಶಿಷ್ಯೌ ಹಿಮೇ ವೀರೌ ಗದಾಯುದ್ಧ ವಿಶಾರದೌ. ಗದಾಯುದ್ಧವನ್ನು ಕಲಿಲಿಕ್ಕೆ ಬಲರಾಮ ಭೀಮ ಇಬ್ಬರೂ ನಮ್ಮ ಶಿಷ್ಯಂದ್ರೆ. ನಮ್ಮಿಬ್ಬರು ಶಿಷ್ಯಂದ್ರು ಈ ರೀತಿಯಾಗಿ ಯುದ್ಧ ಮಾಡ್ತಾ ಇರುವಾಗ ನಾನು ಹೇಗಿರಲಿ? ಆದ್ದರಿಂದ ಒಬ್ಬರಿಗೆ ಒಳ್ಳೇದಾಗಲಿ, ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ನಾನು ಹೇಳಲಾರೆ. ತುಲ್ಯ ಸ್ನೇಹೋಸ್ಮ್ಯತೋ ಭೀಮೆ ಯಥಾ ದುರ್ಯೋಧನೆ ಅಂದ್ರೆ ಭೀಮನ ಮೇಲೂ ಅಷ್ಟೇ ಸ್ನೇಹ, ದುರ್ಯೋಧನ ಮೇಲೂ ಅಷ್ಟೇ ಸ್ನೇಹ, ಧರ್ಮದ ಮೇಲೂ ಅಷ್ಟೇ ಸ್ನೇಹ, ಅಧರ್ಮದ ಮೇಲೂ ಅಷ್ಟೇ ಸ್ನೇಹ, ಸತ್ಯದ ಮೇಲೂ ಹಾಗೆ, ಅಸತ್ಯದ ಮೇಲೂ ಹಾಗೆ, ಉಪದ್ರವಿಗಳ ಮೇಲೂ ಹಾಗೆ, ಅನುಪದ್ರವಿಗಳ ಮೇಲೂ ಹಾಗೆ, ಟೆರರಿಸ್ಟ್ಗಳ ಮೇಲೂ ಹಾಗೆ, ಟೆರರಿಸ್ಟ್ ಆಗದೆ ಇರುವ ಶಾಂತಿ ಪ್ರೇಮಗಳ ಮೇಲೂ ಹಾಗೆ, ಪಾಕಿಸ್ತಾನದ ಮೇಲೂ ಹಾಗೆ, ಹಿಂದೂಸ್ತಾನದ ಮೇಲೂ ಹಾಗೆ. ಏನಿದೆ ನಾನ್ಸೆನ್ಸ್? ನನಗಂತೂ ಅರ್ಥವಾಗ್ತಾ ಇಲ್ಲ. ಹೀಗೆ ಹೇಳಿದ್ರು. ಇದು ಭೂಭಾರದ ಹರಣದಿಂದ ಬಂದ ಪುಣ್ಯ ಬಲರಾಮದೇವರಿಗೆ ಬರಬಾರದು ಎನ್ನುವ ಸಂಕಲ್ಪದಿಂದ ಭಗವಂತ ಮಾಡಿದ ಕೆಲಸ ಅಂದ್ರೆ ತೀರ್ಥಯಾತ್ರೆ ಕಳಿಸಿದ. ಇಂಥ ವೇಳೆಗೆ ತೀರ್ಥಯಾತ್ರೆಯೇ ಇದು? ತೀರ್ಥಯಾತ್ರೆ. ಮಹಾಭಾರತ ಇಲ್ಲಿ ಪ್ರವಚನ ನಡೆದಿದೆ ಅಂತಂದಾಗ ಬ್ರಾಹ್ಮಣರು ತೀರ್ಥಯಾತ್ರೆಗೆ ಹೋದ್ರೆ ಮಹಾಪಾಪ, ಹೋಗಬಾರ್ದು. ಹೇಗೋ ಹಾಗೆ ದುಷ್ಟರ ಸಂಹಾರವಾಗ್ತಾ ಇರುವಾಗ ನಾವು ತೀರ್ಥಯಾತ್ರೆಗೆ ಹೋಗಿ ಬರ್ತೇನೆ ಅಂತಂದ್ರೆ ಅದು ತಪ್ಪು, ಸರಿಯಲ್ಲ. ಕೃಷ್ಣ ನಿಂತುಕೊಂಡು ಯುದ್ಧ ಮಾಡಿಸಿದ. ಕೃಷ್ಣ ನಿಂತು ಯುದ್ಧವಾಗ್ತಾ ಇರುವಾಗ ಬಲರಾಮದೇವರು ಹೋದದ್ದು ಸರಿಯಲ್ಲ. ಇರಬೇಕಾಗಿ ಆ ಪುಣ್ಯ ಮಹಾಪುಣ್ಯವನ್ನ ಭೀಮಸೇನ ದೇವರಿಗೆ ಕೊಡಿಸಬೇಕಾಗಿತ್ತು. ಆದ್ದರಿಂದಾಗಿ ಭೂಭಾರ ಕ್ಷತಿಜೋ ಧರ್ಮ ಮತ್ಶುಶ್ರೂಷಣಾತ್ಮಕಶ್ಚಯ ಅಪಿ ಸಂಶಯನಂ ಚಕ್ರೆ ಅಂತ ಹೇಳಿ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕರ್ತಾರೆ. ತತ್ವರ ನಿರ್ಣಯದಲ್ಲಿ ಏನದ್ಭುತರಿ. ಬಹಳ ವಿಚಿತ್ರ. ನಮ್ಮ ಶ್ರೀಮದಾಚಾರ್ಯ ಗ್ರಂಥ ಓದಬೇಕು, ಚೆನ್ನಾಗಿ ಓದಬೇಕು. ನೀವು ಓದಿಲ್ಲ, ಓದಿರಿ, ಇನ್ನೂ ಚೆನ್ನಾಗಿ ಓದಬೇಕು, ಬಹಳ ಚೆನ್ನಾಗಿ ಓದಬೇಕು. ಎಷ್ಟು ಓದಿದ್ರೂ ಕೂಡ ಅದರ ರಸ ಮುಗಿಯುವುದಿಲ್ಲ, ಸರ್ವಥ ಮುಗಿಯುವುದಿಲ್ಲ. ಅನ್ಫಾದಮಬಲ್, ನೆವರ್ ಫೇಡಿಂಗ್ ಫೌಂಟನ್. ಎಷ್ಟು ಸಲ ಆವೃತ್ತಿ ಮಾಡ್ತೀರೋ ಅಷ್ಟು ಹೊಸದು ಬರ್ತದೆ. ಚಮತ್ಕಾರ. ಎಷ್ಟು ಸಲ ಆವೃತ್ತಿ ಮಾಡ್ತೀರೋ ಅಷ್ಟು ಹೊಸದು ಬರ್ತದೆ. ಅಂಥ ವಿಚಿತ್ರವಾದ ಮಾತನ್ನ ನಾನು ಹೇಳ್ತಾ ಇದ್ದಾರೆ. ತಸ್ಮಾತ್ ಯಾಸ್ಯಾಮಿ ತೀರ್ಥಾನಿ ಸರಸ್ವತ್ಯಾನಿ ಸೇವಿತಂ ನಹಿ ಶಕ್ಷ್ಯಾಮಿ ಕೌರವ್ಯಾನ್ ನಶ್ಯಮಾನಾನ್ ಅವೇಕ್ಷಿತಂ. ಕೌರವ್ಯರೆಲ್ಲರೂ ಸಾಯ್ತಾ ಇರುವಾಗ ಅದನ್ನು ನೋಡುವುದು ನನಗೆ ಸಾಧ್ಯವಿಲ್ಲ ಅಂತ ಹೇಳಿ ಬಲರಾಮದೇವರು ಸುಮ್ಮನೆ ಹೋಗಿಬಿಟ್ರು ತೀರ್ಥಯಾತ್ರೆ.